ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನನ್ನ ವ್ಲಾಗ್ನ ನಾನು ಸ್ವಲ್ಪ ಅರ್ಜೆಂಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಟೈಮ್ ಆಗೋಗಿದೆ. ನಾನು ಕಾಲೇಜ್ ಮುಗಿಸ್ಕೊಂಡು ಬಂದು 2 hours ಆಗಿದೆ. ಒಂದು ಸಂಜೆ 7-7:30 ಆಗಿದೆ ಅಂದ್ಕೊಳ್ಳಿ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಇವಾಗ ಏನಿದ್ರು ನಾನು ರೆಡಿಯಾಗಿ ಹೊಡೋದಷ್ಟೇ ಬಾಕಿ. ಯಾಕಂದರೆ ಇವತ್ತು ನಾನು ನಮ್ಮಮ್ಮ ಇಬ್ಬರು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಮಿಕ್ಕಿದ್ದ ನಮ್ಮ ಮಾತುಕತೆನ ನಮ್ಮ ಜರ್ನಿಲಿ ಮುಂದುವರ್ಸೋಣ. ಬಸ್ ಟೈಮಿಂಗ್ ಇದ್ದಿದ್ದು ರಾತ್ರಿ 10 ಗಂಟೆಗೆ. ನಾವು ಅಟ್ಲೀಸ್ಟ್ ಒಂದು 9 ಕಾಲಿಗೆ ರೀಚ್ ಆಗೋಣ ಅಂತ ಅಂದ್ಕೊಂಡ್ವಿ. ಬಟ್ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನಾವು ಆ ಟ್ರಾಫಿಕಲ್ಲೇ 20 ನಿಮಿಷ ವೆಯ್ಟ್ ಮಾಡಿದ್ವಿ. ಅಲ್ಲಿಂದ ಇಳ್ದು ಮತ್ತೆ ಒಂದು ಸ್ವಲ್ಪ ದೂರ ವಾಕ್ ಆಯಿತು. ಕೊನೆಗೂ ಒಂದು 9:30 ಅಲ್ಲಿ ಹೋದ್ವಿ. ಬಸ್ ಹೊರಡೋಕ್ಕೆ ಇನ್ನೂ ನನಗೆ ಒಂದು 5-10 ನಿಮಿಷ ಟೈಮ್ ಇದೆ. ಬಟ್ ನಾನು ಮನೇಲಿ ತಿನ್ಕೊಂಡು ಬರೋಣ ಅಂದ್ಕೊಂಡೆ, ಟೈಮ್ ಆಗಲಿಲ್ಲ. ಸೊ ಪ್ಯಾಕೇಜ್ ತಂದಿದ್ದೀವಿ. ಇಲ್ಲಿ ನೀಟಾಗಿ ತಿನ್ನಬೇಕು, ಹಸುವಾಗ್ತಿದೆ. ಮೇ ಬಿ ಇನ್ನೊಂದು 5 ನಿಮಿಷ ಹೊಡ್ಬೋದು. ಇದಕ್ಕಿಂತ ಜೋರಾಗಿ ಮಾತಾಡೋದಕ್ಕಾಗಲ್ಲ, ಯಾಕಂದರೆ ಫುಲ್ ಎಲ್ಲ ನಿದ್ದೆ ಹೊಡಿತಾ ಇರ್ತಾರೆ. ಈಗ 10 ಗಂಟೆ, ಮೇ ಬಿ ಲೈಟೆಲ್ಲ ಆಫ್ ಮಾಡ್ತಾರೆ, ಫುಲ್ ನೈಟ್ ಎಫೆಕ್ಟ್ ಬಂದಿರುತ್ತೆ. ನನ್ನ ಗೆಸ್ ಪ್ರಕಾರ ಎಲ್ಲ ಸ್ಲೀಪ್ ಆಗ್ತಾರೆ, ಎಲ್ಲ ಫುಲ್ ಬ್ಯೂಟಿ ತಗೊಂಡಿರ್ತಾರೆ. ಆದ್ರೂ ನಾವು ಫೋನ್ ಮಾಡೋಂಗಿಲ್ಲ, ಡಿಸ್ಟರ್ಬ್ ಮಾಡೋಂಗಿಲ್ಲ. ಅದೊಂದು ಮಾತಿಗೆ ಗೌರವಿಸ್ತಾ ಸೈಲೆಂಟಾಗಿ ತಿಂತಾಯಿದ್ದೀವಿ. ನಮ್ಮ ಅಮ್ಮ ಬಂದಿದ ತಕ್ಷಣ ಆಲೆ ಚಿಲ್ ಮಾಡ್ತಾವ್ರೆ ಬ್ಲೂಟೂತ್ ತೊಗೊಂಡ್ಬಿಟ್ಟು. ನಾನು ಲಗೇಜೆಲ್ಲ ಇಲ್ಲೆಲ್ಲ ಚೂರುಕ್ಬಿಟ್ಟು ಹೋಗ್ತಾ ಇರೋದು ಇಬ್ಬರು. ಬಟ್ ನಾವು ಪ್ಯಾಕ್ ಮಾಡ್ಕೊಂಡು, ಅದು ಎಷ್ಟೇ ದಿನಕ್ಕೆ ಇವತ್ತು ಹೋದ್ರೆ ನಾನು ದರ್ಶನ ಮಾಡ್ಕೊಂಡು ನಾಳೆ ನೈಟ್ ಜಸ್ಟ್ 1 day 1 night ಹೋಗ್ತಾ ಇರೋದಿಬ್ರು. ಲಗೇಜ್ ನೋಡಿ 1 2 ಇದು ಯಾವುದೋ ಕಲಿಬೇಕು. ಇದರಲ್ಲಿ ನಮ್ಮಮ್ಮ ಬೆಡ್ಶೀಟ್ ಕೊಡೋಲ್ಲ, ಚಳಿ ಆಗಿಬಿಟ್ರೆ ನಾನು ಗೆಸ್ ನಾನು ಹೇಳ್ದೆ ಅಮ್ಮ ಇರುತ್ತೆ ಅಂತ. ಇದು ಬೆಡ್ಶೀಟ್ ಕೊಡಲಿಲ್ಲ ಅಂದರೆ ಏನು ಮಾಡೋದು, ಚಳಿ ಆಗಿಬಿಟ್ರೆ ಏನು ಮಾಡೋದು ಅನ್ನೋ ಟೆನ್ಷನ್ಗೆ ಇದು ಇಟ್ಕೊಂಡಿದ್ದಾರೆ. ಈಗ ಬ್ಯಾಗ್ ವೇಸ್ಟು. ನೆಕ್ಸ್ಟ್ ಇದೊಂದು ಲಗೇಜು, ಇದು ಪ್ಲಸ್ ನಾವಿಬ್ಬರು ಕೂಡ ಲಗೇಜೆ. ಇಷ್ಟೊಂದು ಜೊತೆ ಈಗ ನಮ್ಮ ಬಸ್ಸಲ್ಲಿ ನನ್ನ ಗೆಸ್ಟ್ ಪ್ರಕಾರ ಒಂದು 20 ಜನದ ಮೇಲಿರ್ಬೋದು, 20-30 ಜನ ಇರ್ಬೋದು. ಸೊ ಸೀರಿಯಸ್ಲಿ ಹೇಳಬೇಕಂದ್ರೆ ಇಲ್ಲಿರೋರು ಯಾರೂ ನನಗೆ ಗೊತ್ತಿಲ್ಲ, ಒಬ್ಬರು ಪರಿಚಯ ನನಗಿಲ್ಲ. ಸೊ ನೋಡೋಣ, ನಮ್ಮ ಇಂಟೆನ್ಷನ್ ಏನು, ದೇವರ ದರ್ಶನ ಚೆನ್ನಾಗಿರಬೇಕು. ಸೊ ನೋಡೋಣ ಇವತ್ತಿನ ಜರ್ನಿ, ಅಂದರೆ ಈ ಜರ್ನಿ ಹೇಗಿರುತ್ತೆ ಅಂತ. ಸ್ಲೀಪರ್ ಕೋಚ್ ಆಗಿರೋದ್ರಿಂದ ನಮ್ಮ ಜರ್ನಿ ಸಿಕ್ಕಾಪಟ್ಟೆ ಸ್ಮೂತಾಗಿ ಇತ್ತು. ಯಾವುದೇ ಥರ ತೊಂದರೆ ಇರಲಿಲ್ಲ. ಆರಾಮಾಗಿ ನಿದ್ದೆ ಮಾಡಿಕೊಂಡೆ ಮಂತ್ರಾಲಯ ತಲುಪಿದ್ವಿ. ಇನ್ನು ನಾವು ಮಂತ್ರಾಲಯ ತಲುಪಿದಾಗ ಅವಾಗ ಆಲ್ರೆಡಿ ಬೆಳಗ್ಗೆ 6 ಗಂಟೆ ಆಗಿತ್ತು. ಸೊ ಅಲ್ಲಿಂದ ನಮ್ಮ ಜೊತೆ ಸುಮಾರು ಜನ ಇಳ್ಕೊಂಡ್ರು. ಆಲ್ಮೋಸ್ಟ್ ಮಂತ್ರಾಲಯಲ್ಲಿ ಇಳ್ಕೋಬೇಕಾದವ್ರು ಎಲ್ಲರೂ ಪ್ಲಸ್ PR ಟೀಮ್ ಏನೇನಿದ್ದಾರೆ ಆ ಈವೆಂಟಿಗೆ ಸಂಬಂಧಪಟ್ಟ ಹಾಗೆ ಅವರೆಲ್ಲರೂ ಅದೇ ಬಸ್ಸಲ್ಲಿ ಬರ್ತಿದ್ರು. ಎಲ್ಲರೂ ಒಟ್ಟಿಗೆ ಇಳ್ಕೊಂಡ್ರು. ಅಲ್ಲಿಂದ ನಾವು ನೆಕ್ಸ್ಟು ಯಾವ ರೂಮಿಗೆ ಹೋಗಬೇಕು, ಎಲ್ಲಿ ಎತ್ತ ಅಂತೇಳಿ ಖುಷಿ ಅವ್ರು ಬಂದು ಅವರೆಲ್ಲ ಯಾರು ಎಲ್ಲಿ ಹೋಗಬೇಕು ಹೇಗೆ ಅಂತ ನಮ್ಮ ರೂಮ್ ಕೀಸ್ನೆಲ್ಲ ಎಲ್ರಿಗೂ ಕೊಟ್ಟರು. ನೆಕ್ಸ್ಟು ನಾವು ಇರೋ ಒಂದು 6 ಜನ, ಸುಮಾರು ಜನ ಇದ್ವಿ. ಸೊ ಸದ್ಯಕ್ಕೆ ಒಂದು 6 ಜನ ಒಂದು ಆಟೋಲಿ ನಾವು ನಮ್ಮ ರೂಮ್ವರೆಗೂ ಹೋದ್ವಿ. ಸೊ ಅಷ್ಟು ಏನು ದೂರ ಇಲ್ಲ, ಜಸ್ಟ್ ಬಸ್ ಸ್ಟಾಪಿಂದ ನಮ್ಮ ರೂಮ್ ಜಾಗ ಏನಿದೆ ಬೃಂದಾವನ್ ಗಾರ್ಡನ್ ಅಲ್ಲಿವರೆಗೂ ಮಾತ್ರ. ಕೊನೆಗೂ ಹೋದ್ವಿ. ಎಲ್ರಿಗೂ ಒಬ್ಬೊಬ್ರಿಗೆ ಒಂದೊಂದು ಕಡೆ ಇತ್ತು. ಅಂದರೆ ಒಂದೇ ರೂಮ್ಸ್ ಆಗಿದ್ರು ಆ ಒಂದೊಂದು ಬಿಲ್ಡಿಂಗಿಗೆ ಒಂದೊಂದು ನೇಮ್ ಇದೆ. ಗುರುಗಳದ್ದು ಹೆಸರು ಶಾರ್ಟ್ ಫಾರ್ಮ್ ಮಾಡಿ ಇಟ್ಟಿದ್ದಾರೆ. ಸೊ ನಾವು ಕೊನೆಗೆ ನಮ್ಮ ರೂಮಿಗೆ ಬಂದ್ವಿ. ರೂಮ್ ತುಂಬ ನೀಟಾಗಿತ್ತು. ನಾವು ರೂಮ್ ತಲುಪಿದಾಗ ಆವಾಗ ಒಂದು 6:30-6:45 ಆಗಿತ್ತು. ಸೊ ಫಸ್ಟು ಹೋದ್ವಿ, ವಾಶ್ರೂಮ್ ಬಿಸಿನೀರೆಲ್ಲ ಬರ್ತಿದೆ ಅಂತ ಚೆಕ್ ಮಾಡಿದ್ವಿ. ಬಿಸಿನೀರೆಲ್ಲ ಅವೈಲೇಬಲ್ ಇತ್ತು. ಸೊ ಈಗ ನಮ್ಗೆ ಇದ್ದಿದ್ದು ಕೆಲಸ ಅಷ್ಟೇ, ಬೇಗ ರೆಡಿಯಾಗಿ ದರ್ಶನಕ್ಕೆ ಅಂತ ರೆಡಿಯಾಗಿ ಹೊರಡಬೇಕಿತ್ತು ದೇವಸ್ಥಾನಕ್ಕೆ. ಗೈಸ್, ನಾವೀಗ ಫೈನಲಿ ರೂಮ್ ರೀಚ್ ಆಗಾಯಿತು. ಈಗ 1 by 1 ಇಬ್ಬರು, ನಾನು ನಮ್ಮಮ್ಮ ಇಬ್ಬರು ರೆಡಿ ಆಗಬೇಕು. ಫಸ್ಟ್ ನಮ್ಮಮ್ಮ ಈಗ ರೆಡಿ ಆಗೋದಕ್ಕೆ ಹೋಗಿದ್ದಾರೆ. ನಮ್ಗೆ ರೂಮ್ ಹುಡ್ಕೋದು ಸ್ವಲ್ಪ, ಯೂಶ್ವಲಿ ನಾವು ಸ್ಟಾರ್ಟಿಂಗಲ್ಲಿ ಯಾವ ರೂಮ್ ಸಿಗ್ತಿತ್ತು, ನಾವು ಸಪ್ರೇಟಾಗಿ ಫ್ಯಾಮಿಲಿ ಜೊತೆ ಬಂದಾಗ ಅಲ್ಲೋಗ್ಬಿಡ್ತಿದ್ವಿ. ಆದರೆ ಇದು ಸ್ವಲ್ಪ ಒಳಗಡೆ ಇದೆ, ಕನ್ಫ್ಯೂಸ್ ಆಗಿ ಹುಡ್ಕೊಂಡು ಬಂದು ಆಮೇಲೆ ಲಾಸ್ಟಲ್ಲಿ ಈ ಬಿಲ್ಡಿಂಗ್ ಸಿಕ್ತು, ಒಳಗಡೆ ಬಂದ್ವಿ. ಈಗ ರೆಡಿಯಾಗಿ ಹೊರಡಬೇಕು. ಸಂಜೆ ಇದೊಂದು ಏನೋ ಫಂಕ್ಷನ್ ಇದೆ. ಆ್ಯಕ್ಚುಲಿ ನಾವು ಬಂದಿರೋ ರೀಸನ್ ಕೂಡ ಅದೇನೆ. ಇವಾಗ ನಾರ್ಮಲ್ ದರ್ಶನ ಮಾಡ್ಕೊಂಡು ಬರಬೇಕು. ರೆಡಿ ಆಗಾಯಿತು. ಈಗ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಆರ್ಗನೈಸ್ ಮಾಡಿರೋರು ಅಲ್ಲಿಗೆ ಹೋಗಬೇಕು. ಸೊ ಪ್ರತಿ ಸರಿ ಏನು ನಮ್ಮ ಅತ್ತೆ ಹೇಳೋ ಥರನೇ ನಾನು ಚೂಡಿದಾರ್ ಹಾಕಿದ್ದೀನಿ ಅಂತ ಅಂದ್ಕೋಬೇಡಿ. ಸೀರೆ ಆ್ಯಕ್ಚುಲಿ ತೊಗೊಂಡಿದ್ದೀನಿ, ಬಟ್ ಈವೆಂಟ್ ಸ್ಟಾರ್ಟ್ ಆಗೋದು ಈವ್ನಿಂಗ್. ಸೊ ಆವಾಗ ಸೀರೆ ಉಟ್ಕೊಳ್ಳೋಣ, ಇವಾಗ ಜಸ್ಟ್ ಚೂಡಿದಾರ್ ಹಾಕೊಳ್ಳೋಣ ಅಂತೇಳಿ ನಮ್ಮಮ್ಮಗೆ ವೆಯ್ಟಿಂಗ್. ಅವ್ರು ಬಂದರೆ ಹೋಗಬೇಕು. ದರ್ಶನ ಮಾಡೋಣ ಅಂತೇಳಿ ನಾವು ನಮ್ಮ ರೂಮ್ನ ಬಿಟ್ವಿ. ನಮ್ಮ ರೂಮ್ ಬಂದು ದೇವಸ್ಥಾನಕ್ಕೆ ತುಂಬ ನಿಯರ್ ಇರೋದ್ರಿಂದ ತುಂಬ ಸೌಂಡ್ ಇತ್ತು. ಅಲ್ಲಿ ಏನು ಸಂಗೀತ ಇರ್ಬೋದು ಅಥವಾ
ಪ್ರವಚನ ಇರ್ಬೋದು, ಮತ್ತೊಂದು ಏನು ಪ್ಲೇ ಮಾಡಿದ್ರು ತುಂಬ ಜೋರಾಗಿ ಕೇಳಿಸ್ತಿತ್ತು. ಅಲ್ಲಿಂದ ನಾವು ನೆಕ್ಸ್ಟ್ ಹೋದ್ವಿ. ಇದೊಂಥರ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಯೂಶ್ವಲಿ ನಾವು ಮಂತ್ರಾಲಯಕ್ಕೆ ಬಂದರೆ ನಾವು ಫ್ಯಾಮಿಲಿ ಸಮೇತ ಬರ್ತೀವಿ, ಬರೀ ಇಬ್ಬರು ಬಂದಿರೋದಂತೂ ಇದೇ ಫಸ್ಟ್ ಟೈಮ್. ಸೊ ನಾವು ಫಸ್ಟು ಮಂಚಾಲಮ್ಮಂಗೆ ಕೈ ಮುಗ್ದು ಅಲ್ಲಿ ಬೇಡ್ಕೊಂಡು ಅದಾದಮೇಲೆ ನಾವು ನಮ್ಮ ಪಾಸ್ ಇಸ್ಕೊಂಡು ದರ್ಶನಕ್ಕೆ ಅಂತ ಹೊರಟ್ವಿ. ಸುಮಾರು ಜನ ನಾನು ಈ ಪಾಸ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ಒಂದು ಈವೆಂಟ್ ಇದೆ ಮಂತ್ರಾಲಯಲ್ಲಿ. ಆ ಈವೆಂಟಿಗೆ ನಾನು ಇನ್ವೈಟ್ ಆಗಿರೋದ್ರಿಂದ ಅದು ನಂಗೆ ಸಿಗ್ತೇ ಹೊರತು ನಾನು ಯಾವುದೇ ಥರ ಪಾಸ್ನ ಪರ್ಚೇಸ್ ಮಾಡಿಲ್ಲ. ಇನ್ನು ನೆಕ್ಸ್ಟು ನಾವು ದರ್ಶನಕ್ಕೆ ಹೋಗೋದಕ್ಕೆ ಮುಂಚೆ ನಾಷ್ಟಕ್ಕೆ ಅಂತ ಹೋದ್ವಿ. ಅಲ್ಲಿ ನನಗೆ ಒಂದು ಖುಷಿ ವಿಚಾರ ಏನಂದರೆ ಸುಮಾರಷ್ಟು ಜನ ಸೆಲೆಬ್ರಿಟೀಸ್ನ ನಾನು ನೋಡಿದೆ. ಅಲ್ಲಿಗೆ ಆ ಸಮಯದಲ್ಲಿ ಪ್ರಸಾದ ತಿನ್ನಬೇಕಾದ್ರೆ ನಾವು ತಿನ್ನೋ ಟೈಮಿಗೆ ಅಲ್ಲಿ ಆಲ್ರೆಡಿ ಅವ್ರದ್ದೆಲ್ಲ ನಾಷ್ಟ ಮುಗ್ದಿತ್ತು. ಅಂಜಲಿ ಮೇಡಮ್, ಸುಧಾರಾಣಿ ಮೇಡಮ್, ಗಿರಿಜಾ ಲೋಕೇಶ್ ಅವರು, ಇನ್ನು ಅಣ್ಣಯ್ಯ ಸೀರಿಯಲಲ್ಲಿ ಬರೋ ತ್ರಿವೇಣಿ ಮೇಡಮ್ ಆ್ಯಂಡ್ ಅಣ್ಣಯ್ಯ ಸೀರಿಯಲ್ನ ಇನ್ನೊಬ್ಬರು ಆರ್ಟಿಸ್ಟ್, ಸಾರಿ ನಂಗೆ ಅವ್ರ ಹೆಸರು ಗೊತ್ತಿಲ್ಲ. ಸೊ ಸುಮಾರಷ್ಟು ಜನ ಅಲ್ಲಿದ್ದರು. ಅವರೆಲ್ಲರನ್ನೂ ಒಟ್ಟಿಗೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲರನ್ನೂ ಮಾತಾಡಿಸ್ದೆ, ಬಟ್ ಯಾರ ಜೊತೆಗೂ ನನಗೆ ಸೆಲ್ಫಿ ತೊಗೊಳೋದಕ್ಕಾಗಿಲ್ಲ. ಯಾಕಂದರೆ ಅವರು ಸಹ ದರ್ಶನಕ್ಕೆ ಹೋಗೋ ಹರಿಬರಿಯಲ್ಲಿದ್ದರು. ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ನಾವು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ನಮಗೆ ಕನ್ಫ್ಯೂಷನ್ ಏನಂದರೆ ಪ್ರಸಾದ ಇಲ್ಲಿ ಸಿಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ವಿ. ಸ್ವಲ್ಪ ಹೊತ್ತು ಹಾಗೆ ನಿಂತ ಮೇಲೆ ಗೊತ್ತಾಯಿತು ಅಲ್ಲಿ ಪ್ರಸಾದ ಸಿಗಲ್ಲ. ಸರಿ ನಾವು ಆಮೇಲೆ ತಗೊಳ್ಳೋಣ ಅಂತೇಳಿ ಮೊದಲು ನಾವು ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮುಗಿಸ್ಕೊಂಡು ಒಂದು ಸಣ್ಣ ಪ್ರೆಸ್ ಮೀಟ್ ಇತ್ತು, ಅದನ್ನು ಮುಗಿಸ್ಕೊಳ್ಳೋಣ ಅಂತ ಹೋದ್ವಿ. ಈ ಪ್ರೆಸ್ ಮೀಟ್ ಅವತ್ತು ಆಗ್ತಿದ್ದ ಕಾರಣ ಏನಂದರೆ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ಸ್ ಅವ್ರ ಕಡೆಯಿಂದ ರಾಯರ ದರ್ಶನ ಅನ್ನೋ ಒಂದು ಆಡಿಯೋ ಲಾಂಚ್ ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಿತ್ತು. ಸೊ ಅದ್ರ ಬಗ್ಗೆ ಈ ಪ್ರೆಸ್ ಮೀಟ್ ಆಗಿತ್ತು. ಅಲ್ಲಿ ಅಜನೀಶ್ ಸರ್, ಕಾಂತಾರ ಸಿಂಗರ್ ಆ್ಯಬಿ ಅವರು, ಹಾಗೆ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ಸ್ ಮಾಲೀಕರು ಎಲ್ಲರೂ ಸಹ ಇದ್ದರು. ಸೊ ಆ ಸಾಂಗ್ ಬಗ್ಗೆ ಅಲ್ಲಿ ಒಂದು ಸಣ್ಣ ಚರ್ಚೆ ನಡೀತಾ ಇತ್ತು. ಬಿಕಾಸ್ 2006ನಲ್ಲಿ ಕನ್ನಡ ಚಿತ್ರಕ್ಕೆ ಸಂಗೀತ ನಿರ್ದೇಶಕಿಯಾಗಿ ನಾನು ವರ್ಕ್ ಮಾಡ್ತಿದ್ದಾಗ ಅದು ಎರಡನೇ ಹೀರೋ. ಸೊ ಆ ಪ್ಯಾಷನ್ ಅವಾಗಿಂದ ನಾವು ಕಂಟಿನ್ಯೂ ಮಾಡ್ತಿದ್ವಿ. ಆಮೇಲೆ ಇನ್ನೊಂದು ವಿಷಯ ಏನಂದರೆ ತಾನೇ ಅಂದರೆ ಕೆಲವು ಫಿಲ್ಮ್ಸ್ ಎಲ್ಲ ನಾನು ಸಂಗೀತ ನಿರ್ದೇಶಕರಿಗೆ ಕಂಪೋಸ್ ಮಾಡಿ ಆಫ್ಟರ್ಸ್ ಟುಡೇ ದಿಸ್ ಟೈಮ್ ಐ ಗಾಟ್ ಅನ್ ಆಪರೇಷನ್. ಅಂದರೆ ಎಲ್ಲ ಫಿಲ್ಮ್ ನನಗೆ ಐ ಆಮ್ ಅಲಾಂಗ್ ವಿತ್ ಅಜನೀಶ್ ಸರ್ ಕಂಪೋಸ್ ಮಾಡ್ತಾ ಇದ್ದೀನಿ. ಬಟ್ ಇದರಲ್ಲಿ ಆ ಒಂದು ಅವಕಾಶ ರಾಯರು, ಅಜನೀಶ್ ಸರ್ ಜೊತೆಗೆಲ್ಲ ಯು ಆಲ್ಸೋ ಶುಡ್ ಬಿ ದೇರ್ ಪಾರ್ಟ್ ಆಫ್ ಕಂಪೋಸಿಂಗ್. ಅಫಿಷಿಯಲಿ ಎಲ್ಲ ನೇಮ್ ಕೊಟ್ಟಿದ್ದಾರೆ, ಬಟ್ ಸ್ಟಿಲ್ ವಿ ವಾಂಟೆಡ್ ಟು ಡೂ ದಿಸ್. ಸೊ ಅದನ್ನು ಖುಷಿ ಆಯಿತು. ಆ್ಯಂಡ್ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮೊಟ್ಟ ಮೊದಲನೇದಾಗಿ ವೇದಿಕೆ ಮೇಲಿರೋರಿಗೆಲ್ಲ ನಮಸ್ಕಾರಗಳು. ಮಾಧ್ಯಮ ಮಿತ್ರರಿಗೆಲ್ಲ ಹೃತ್ಪೂರ್ವಕ ವೆಲ್ಕಮ್ ಹೇಳ್ತಾ, ಮಂತ್ರಾಲಯಕ್ಕೆ ಮೊದಲನೇ ಬಾರಿ ಇಷ್ಟೊಂದು ಜನ ಮೀಡಿಯಾದವ್ರನ್ನ ನಾವು ನೋಡ್ತಾ ಇರೋದು. ಎಲ್ಲರಿಗೂ ಇವತ್ತಿನ ಸಂಜೆ ರಾಯರ ದರ್ಶನ ಒಂದು ಅದ್ಭುತವಾದ ಆಲ್ಬಮ್ ಸಾಂಗನ್ನು ನೋಡಲಿಕ್ಕಿದ್ದೀರಿ. ಎಲ್ಲರೂ ತುಂಬ ಇಷ್ಟಪಡೋರಿದ್ದೀರಿ. ತುಂಬ ಚೆನ್ನಾಗಿ ಅದು ಮೂಡಿ ಬಂದಿದೆ. ಮಾಡಿಕೊಟ್ಟಂತಹ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ಹಾಗೂ ಅರುಣ್ ಸುಬ್ರಹ್ಮಣ್ಯ ಮತ್ತು ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಹಾಡಿಗೆ ಧ್ವನಿಯ ಮೂಲಕ ನಮ್ಮ ಜೊತೆ ಸಾಥ್ ಕೊಟ್ಟಂತ ಆ್ಯಬಿ ಅವರು ನಮ್ಮ ಜೊತೆ ಇದ್ದಾರೆ. ಅದ್ಭುತವಾಗಿ ಹಾಡಿದ್ದಾರೆ. ನೀವು ಆ ಹಾಡನ್ನ ನೀವು ಸಂಜೆ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ರೋಮಾಂಚನ ಆಗುತ್ತೆ ಅಂತೇಳಿ. ಸೊ ಆ್ಯಬಿ ಸರ್, ಯುವರ್ ವರ್ಡ್ಸ್ ಅಬೌಟ್ ದಿಸ್ ಡಿವೈನ್ ಲ್ಯಾಂಡ್. ಹಾಗೆ ಆ್ಯಬಿ ಅವರು ಮೊದಲ ಸಲ ಮಂತ್ರಾಲಯಕ್ಕೆ ಬರ್ತಾ ಇರೋದು. ನಿಮಗೆ ಮಂತ್ರಾಲಯಕ್ಕೆ ಸ್ವಾಗತ. ಹಾರ್ಟ್ಲಿ ವೆಲ್ಕಮ್ ಟು ಮಂತ್ರಾಲಯ ಆ್ಯಂಡ್ ಯುವರ್ ಎಕ್ಸ್ಪೀರಿಯನ್ಸ್ ಅಬೌಟ್ ದಿಸ್ ಲ್ಯಾಂಡ್ ಆ್ಯಂಡ್ ದಿಸ್ ಸಾಂಗ್. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. बन्नि गुरुराय अय्या बन्नि गुरुराय. ಗೈಸ್, ಇವಾಗ ದರ್ಶನ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ನಾನು ಆ್ಯಕ್ಚುಲಿ ಬರೋದು ನಮಗೆ ಕಾಫಿ ಟೀ ಬೇಕೇ ಬೇಕು. ಮಾರ್ನಿಂಗ್ ಮೊದಲೇ ದರ್ಶನಕ್ಕೆ ಹೊರಟೋದ್ವಿ, ನಾಷ್ಟನೂ ಆಗೋಯ್ತು. ಸೊ ಆಮೇಲೆ ಬರ್ತಾ ಕುಟ್ಕೊಂಬರೋಣ ಕಾಫಿ, ಇಲ್ಲಾಂದರೆ ತಲೆ ಕೆಟ್ಟೋಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಮಾತಾಡ್ಕೊಂಡು ಇಬ್ಬರು ರೂಮ್ಗೆ ಬಂದ್ಬಿಟ್ವಿ. ಪಾದ ಎಲ್ಲ ಉರ್ತಿದೆ. ಬೆಳಿಗ್ಗೆ ಹೋದಾಗ ಒಂಚೂರು ಬಿಸಿಲಿರಲಿಲ್ಲ. ನಾವೊಂದು 10 ಅನ್ಸುತ್ತೆ ನಾವು ಆಚೆ ಬಂದಿದ್ದು. ದರ್ಶನ ಮುಗಿಸ್ಕೊಂಡು ನಾಷ್ಟ ಎಲ್ಲ ಮುಗಿಸ್ಕೊಂಡು ಒಂದು 10ಗೆ ಆಚೆ ಬಂದರೆ ಆದೇ
ಸಖತ್ತು ಬಿಸಿಲಿದೆ ಇಲ್ಲಿ. ಇನ್ನೂ ಬೆಂಗಳೂರಲ್ಲಿ ಆಗಿದ್ದರೆ ಎಷ್ಟು ಪ್ರಶಾಂತ ತಣ್ಣಗಿರ್ತಿತ್ತು. ವೆದರು ಎಷ್ಟು ಚೇಂಜ್ ಇದೆ ಬೆಂಗಳೂರಿಗೂ ಇಲ್ಲಿಗೂ. ಸೊ ಈಗ 10 ನಿಮಿಷ ಬಿಟ್ಟು ಪಾದ ಎಲ್ಲ ಉರಿದಿದೆ. 10 ನಿಮಿಷ ಬಿಟ್ಟು ಮತ್ತೆ ಕಾಫಿ ಕುಡಿಯೋಕ್ಕೆ ಹೋಗಬೇಕು. ಅದಾದ್ಮೇಲೆ ಮತ್ತೆ ಬಂದು ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಾದ್ಮೇಲೆ ಮತ್ತೆ ಶೆಡ್ಯೂಲ್ ಏನು, ಊಟ ಎಷ್ಟು ಗಂಟೆ ತಿಳ್ಕೊಬೇಕು. ಯೂಶ್ವಲಿ ನನಗೆ ಇಲ್ಲಿ ಏನು ಆ್ಯಕ್ಚುಲಿ ಕೆಲಸ ಇಲ್ಲ. ಸಂಜೆ ಈವೆಂಟಿಗೆ ನಾವು ಮೇನ್ಲಿ ಬಂದಿರೋದು. ಸೊ ಅಲ್ಲಿವರೆಗೂ ಏನೂ ಇಲ್ಲ, ಇಲ್ಲೇ ರೂಮಲ್ಲಿ ಇಟ್ಕೊಂಡು ಫುಲ್ ರೆಸ್ಟ್ ತೊಗೊಬೇಕು. ಎರಡೆರಡು ಬೆಡ್ಡು, ಇಲ್ಲೊಂದು ಅಲ್ಲೊಂದು, ಈ ಥರ ಎರಡೆರಡಿದೆ. ರೆಸ್ಟ್ ತೊಗೋಬೇಕು. ಮತ್ತೆ ಮಧ್ಯಾಹ್ನ ಊಟಕ್ಕೆ ಹೋಗಬೇಕು. ಊಟ ಆದರೂ ಇವತ್ತಿಷ್ಟು ಸುಮಾರಷ್ಟು ಜನ ನಾನು ತುಂಬ ಹತ್ತಿರದಿಂದ ನೋಡಿದೆ. ಯೂಶ್ವಲಿ ಅಂದರೆ ಯಾರನ್ನು ನಾವು ಟಿ ವಿಲಿ ಸಿನಿಮಾಲಿ ನೋಡ್ತಿದ್ವೋ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಲೈಕ್ ಫೋಟೋ ತೆಗೆಸ್ಕೊಳ್ಳೋದಕ್ಕಾಗಿಲ್ಲ, ಯಾಕಂದರೆ ಕೆಲವೊಬ್ಬರು ಊಟ ಮಾಡೋ ಬ್ಯುಸಿಲಿದ್ದರು, ಇನ್ನು ಕೆಲವರು ದರ್ಶನ ಮಾಡ್ಕೊಳ್ಳೋ ಬ್ಯುಸಿಲಿದ್ದರು, ಮಾತಾಡ್ಸೋಕ್ಕಾಯಿತು. ಬಟ್ ಯಾರ ಜೊತೆಗೂ ಫೋಟೋ ತೊಗೊಳೋದಕ್ಕಾಗಿಲ್ಲ. ಸೊ ಇಲ್ಲಿವರೆಗೂ ಮೇ ಬಿ ಸಂಜೆ ಈವೆಂಟ್ ಎಲ್ಲಾದರೂ ಟ್ರೈ ಮಾಡ್ತೀನಿ. ಬಟ್ ಆ ಥರ ಎಲ್ಲರಿಗೂ ಒಂದು ಪ್ರೈವೇಟ್ ಸ್ಪೇಸ್ ಅಂತ ಇರುತ್ತೆ. ಈಗ ಅವ್ರು ದರ್ಶನಕ್ಕೆ ನಾಷ್ಟ ಪ್ರಸಾದ ತಿನ್ನೋದಕ್ಕೆ ಅಂತ ಬಂದಾಗ ಹಂಗೋಗಿ ಡಿಸ್ಟರ್ಬ್ ಮಾಡೋದಕ್ಕೆ ನನಗೂ ಇಷ್ಟ ಆಗಲಿಲ್ಲ. ಸೊ ಜಸ್ಟ್ ಮಾತಾಡಿಸಿ ಹೊರಟು ಬಂದ್ವಿ ಅಲ್ಲಿಂದ. ಅಟ್ಲೀಸ್ಟ್ ಮೇ ಬಿ ನಾನು ಸಂಜೆ ಈವೆಂಟಲ್ಲಾದ್ರೂ ಅವ್ರನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡಿ ಫೋಟೋ ತೊಗೊಳೋದಕ್ಕೆ ಟ್ರೈ ಮಾಡಬೇಕು. ಮತ್ತು ನಾವು ಅಂದ್ಕೊಂಡ್ರು ಇವ್ರು ಯಾವಾಗ ಸಿಗ್ತಾರೆ ಗೊತ್ತಿಲ್ಲಲ್ಲ. ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಮತ್ತೆ ನಾವು ಊಟ ಮಾಡೋದಕ್ಕೆ ಅಂತ ಮಂತ್ರಾಲಯದ ಒಳಗಡೆ ಹೋದ್ವಿ. ಅಲ್ಲಿ ನನಗೆ ಮತ್ತೆ ಇನ್ನೊಂದು ಸರ್ಪ್ರೈಸಿಂಗ್ ಥಿಂಗ್ ಏನಂದರೆ, ಅವಾಗೂ ನಾನು ಮತ್ತೊಂದಷ್ಟು ಆರ್ಟಿಸ್ಟ್ಗಳನ್ನ ಅಲ್ಲಿ ನೋಡಿದೆ. ಸುಧಾರಾಣಿ ಮೇಡಮ್, ಮುಖ್ಯಮಂತ್ರಿ ಚಂದ್ರು ಸರ್, ಇವರೆಲ್ಲರೂ ನೋಡಿದೆ. ಇನ್ನೂ ಸುಮಾರು ಜನ ನೋಡಿದೆ. ನನಗೆ ಸದ್ಯಕ್ಕೆ ಅವ್ರ ಹೆಸರು ಯಾರ್ದು ತಲೆಗೆ ಬರ್ತಿಲ್ಲ. ಸೊ ನನಗೆ ಹೆವಿ ಖುಷಿ ಆಯಿತು ಅಷ್ಟೊಂದು ಜನ ಆರ್ಟಿಸ್ಟ್ನ ಒಂದೇ ದಿನ ಬ್ಯಾಕ್ ಟು ಬ್ಯಾಕ್ ನೋಡ್ತಾ ಇರೋದು. ಇನ್ನೊಂದು ವಿಯರ್ಡ್ ಮೂಮೆಂಟ್ ಏನಂದರೆ, ಸುಧಾರಾಣಿ ಮ್ಯಾಮ್ ನನ್ನ ಮುಂದೆನೇ ಕೂತಿದ್ದಾರೆ, ನನಗೆ ಮಾತಾಡ್ಸ್ಬೇಕಂತಿದೆ. ಬಟ್ ಇಬ್ಬರು ಊಟ ಮಾಡ್ತಾ ಇದ್ದೀವಿ. ಸೊ ನಾನು ಅವ್ರಿಗೆ ಮುಖ ನೋಡಿ ಸ್ಮೈಲ್ ಮಾಡೋದು, ಅವ್ರು ನನ್ನ ಮುಖ ನೋಡಿ ಸ್ಮೈಲ್ ಮಾಡೋದು, ಹೀಗೆ ಆಯಿತು. ಅದಾದಮೇಲೆ ಸ್ವಲ್ಪ ರೆಡಿಯಾಗಿ ಮತ್ತೆ ಇವೆಂಟಿಗೆ ಹೋಗೋಣ ಅಂತ ರೂಮ್ ಕಡೆಗೆ ಬಂದ್ವಿ. ಮತ್ತೆ ರೆಸ್ಟಿಂಗ್ ಪೀರಿಯಡ್. ಊಟ ಮುಗಿಸ್ಕೊಂಡು ಮುಖ ತೊಳ್ಕೊಂಡು ಈಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಗೊತ್ತು ಏನು ಅಷ್ಟೊಂದು ರೆಸ್ಟ್ ಮಾಡೋ ಮಟ್ಟಕ್ಕೆ ಏನು ಸುಸ್ತಾಗೋ ಥರ ಏನಿಲ್ಲ. ಬಟ್ ಬೇರೆ ಆಪ್ಷನ್ ಇಲ್ಲ. ಒಂದು ರೂಮಲ್ಲಿ ಇದ್ದೀವಿ, ಇಬ್ಬರು ಇದ್ದೀವಿ, ನೆಟ್ವರ್ಕ್ ಇಲ್ಲ, ಇನ್ನೇನು ಮಾಡೋದು. ಸಂಜೆ ಆಗಿ ಈವೆಂಟ್ ಸ್ಟಾರ್ಟ್ ಆಗೋದಕ್ಕೆ ನಾವು ರೆಡಿ ಆಗಬೇಕಲ್ಲ, ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಮಾಡಬೇಕು. ಬಟ್ ಇವಾಗ ಊಟ ಮಾಡೋದಕ್ಕೆ ಹೋಗ್ಬೇಕಾದ್ರೆ ನಮಗಿನ್ನೂ ಕೆಲವೊಂದಷ್ಟು ಜನ ಸೆಲೆಬ್ರಿಟಿ, ಸುಧಾರಾಣಿ ಮ್ಯಾಮ್ ಸಿಕ್ಕಿದ್ರು. ನನಗೆ ಒಂಥರ ದರ್ಶನ ಮಾಡಿದ್ದೆ ಒಂದು ಖುಷಿ ಅನ್ನೋದಾದರೆ, ಇವತ್ತು ಇಷ್ಟೊಂದು ಜನ ನಾವು ಹಿಂಗೆ ಬ್ಯಾಕ್ ಟು ಬ್ಯಾಕ್ ಮೀಟ್ ಮಾಡ್ತಾ ಇರೋದು ಇನ್ನೊಂದು ಥರ ಖುಷಿ. ಇನ್ನು ಸಂಜೆ ಈವೆಂಟಲ್ಲಿ ಇನ್ನೂ ಎಷ್ಟು ಜನ ಸಿಗ್ತಾರೆ, ಯಾರು ಸಿಗ್ತಾರೆ ಐಡಿಯಾ ಇಲ್ಲ. ಒಟ್ಟಿನಲ್ಲಿ ಫುಲ್ ಕಣ್ ತುಂಬ್ಕೊಳ್ಳೋದೆ. ದರ್ಶನ ಮಾಡಿದ್ದೊಂದು ತೃಪ್ತಿ, ಇಷ್ಟು ಜನ ನೋಡ್ತಿರೋದೊಂದು ತೃಪ್ತಿ. ಸಖತ್ತಾಗಿದೆ ದಿನ. ಹಿಂಗೇ ಇರಲಿ ನೈಟ್ವರೆಗೂ. ನಂಗೆ ಜರ್ನಿ ಕೂಡ ಅಷ್ಟು ಕಷ್ಟ ಆಗಿಲ್ಲ. ನಮ್ಗೆ ಯೂಶ್ವಲಿ ಮೇಜರ್ಲಿ ನಮ್ಮ ಮನೇಲಿ ಯಾರಾದರೂ ನಾವು ಯೂಶ್ವಲಿ ಇಲ್ಲಿಗಿದ್ದ ಮಂತ್ರಾಲಯಕ್ಕೆ ಆ್ಯಂಡ್ ಸಿಗಂದೂರಿಗೆ ವರ್ಷಕ್ಕೆ ಒಂದ್ಸರಿ ಆದರೂ ನಾವು ಹೋಗ್ತೀವಿ. ಬಟ್ ನಾವು ಯಾವಾಗಲೂ ಟ್ರೈನ್ ಜರ್ನಿ ತೊಗೊತಿದ್ವಿ. ಬಟ್ ಇಸ್ ದ ಫಸ್ಟ್ ಟೈಮ್ ನಾವು ಬಸ್ಸಲ್ಲಿ ಬಂದಿದ್ದು. ಬಸ್ ಜರ್ನಿನ ನಾನು ನಮ್ಮಮ್ಮ ಬಂದಿದ್ದು. ಬಟ್ ನಾನೇ ಅಂದ್ಕೊಂಡಿದ್ದೆ ಬಸ್ ಜರ್ನಿ ಸ್ವಲ್ಪ ಲೇಟ್ ಆಗುತ್ತೆ ಟ್ರೈನಿಗೆ ಕಂಪೇರ್ ಮಾಡಿ ಅಂತ. ಬಟ್ ಆ್ಯಕ್ಚುಲಿ ಇದೇ ಫಾಸ್ಟ್ ಆ್ಯಂಡ್ ಬೆಟರ್. ಸ್ಲೀಪರ್ ಕೋಚೇ ಆದ್ರೂ ಬಸ್ ಜರ್ನಿ ಚೆನ್ನಾಗಿತ್ತು ಟ್ರೈನ್ಗಿಂತ. ಗೈಸ್ ನಾವು ರೆಡಿ. ಇವಾಗ ಇನ್ನೇನು ಈವೆಂಟ್ ಸ್ಟಾರ್ಟ್ ಆಗ್ತಿದೆ. ಇವಾಗ ಹೋಗಬೇಕು. ಇವಾಗ 5:15 ಆಗಿದೆ. ಬಟ್ ಸ್ಟಿಲ್ ಬಿಸಿಲಿನ ಹಾಗೆ ಇದೆ. ಮೇ ಬಿ ಇನ್ನೊಂದು 6:30 ಆಗೋಷ್ಟರಲ್ಲಿ ಕತ್ಲೆ ಆಗ್ಬೋದು. ಅಷ್ಟರಲ್ಲಿ ಇವೆಂಟ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ಈಗ ನಾನು ನಮ್ಮಮ್ಮ ಹೋಗಬೇಕು. ಆ್ಯಕ್ಚುಲಿ ಫೋಟೋಸ್ ತೊಗೊಂಡಿಲ್ಲ. ನಾವಿನ್ನೂ ನಿಧಾನಕ್ಕೆ ಹೋಗ್ಬೋದಿತ್ತು. ಫೋಟೋಸ್ಗೋಸ್ಕರ ಬಿಸಿಲೋಗ್ಬಿಡುತ್ತೆ ಅನ್ನೋಕ್ಕೋಸ್ಕರ ಬೆಳಗ್ಗೆ ಫೋಟೋಸ್ ತೊಗೋಬೋದಿತ್ತು. ಬಟ್ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಏನು ಮಾಡಿದ್ರು ಬರಲ್ಲ ಅಂತ ಗೊತ್ತಾಯಿತು. ಸೊ ಇವಾಗ ಹೋಗಿ ತೊಗೊಳ್ಳೋಣ ಅಂತೇಳಿ ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಫೋಟೋಸ್ ತೊಗೊಂಡು ಅಲ್ಲಿಂದ ಡೈರೆಕ್ಟ್ ಈವೆಂಟ್ಗೆ ಹೋಗ್ತೀವಿ. ಇನ್ನು ನಾನು ಇವೆಂಟ್ ನಡೆಯೋ ಜಾಗಕ್ಕೆ ಹೋಗಿದಾಗ ಒಂದು 5:15 ಆಗಿತ್ತು. ಬಟ್ ಇವೆಂಟ್ ಇದ್ದಿದ್ದು ಒಂದು 6 ಗಂಟೆಗೆ ಸ್ಟಾರ್ಟು. ಸೊ ನಾವು ಮೊದಲು ಅಲ್ಲಿ ಹೋದ್ವಿ. ಅಲ್ಲಿ ನಾವು ಹೋದಾಗ ಇವೆಂಟಿನ ಸ್ಟಾರ್ಟ್ ಆಗೋ ಹಂತದಲ್ಲಿತ್ತು. ಸೊ ಅದಕ್ಕೆ ನಮ್ಮಮ್ಮ ಒಂದು ಪ್ರಸಾದ ತೊಗೊಂಬರ್ತೀನಿ ಅಂತೇಳಿ ತೊಗೊಂಡು ಬಂದರು. ಅದಾಗಿ ಸ್ವಲ್ಪ ಹೊತ್ತಿಗೆ ಇವೆಂಟ್ ಕೂಡ ಸ್ಟಾರ್ಟ್ ಆಯಿತು. विनायक हस्तिमुखम् सुर गणपति सुंदर क्षेम ऋषि गणपति यज्ञ समानं भव गणपति पद्म शरीरं जय गणपति दिव्य नमस्ते.
ಹೀಗೆ ನಾಟ್ಯ ಸಂಗೀತ ಅಂತ ಕಾರ್ಯಕ್ರಮ ಶುರುವಾಯಿತು. ಹೀಗೆ ಹೋಗ್ತಾ ಹೋಗ್ತಾ ಸುಮಾರಷ್ಟು ಪರ್ಫಾರ್ಮೆನ್ಸ್ಗಳಾಯಿತು. ಬಟ್ ಅಲ್ಟಿಮೇಟ್ಲಿ ಎಲ್ಲರೂ ಒಂದು 1 ಅವರ್ ಆದ್ಮೇಲೆ ತುಂಬ ಈಗರಾಗಿ ವೆಯ್ಟ್ ಮಾಡ್ತಿದ್ದೇನೆ ಅಂದರೆ ಗುರುಗಳು ಅಲ್ಲಿಗೆ ಬರೋರಿದ್ರು. ಸೊ ಫುಲ್ಲು ಕ್ರೌಡ್ ಸೇರ್ಕೊಂಡ್ಬಿಡ್ತು ಅವ್ರು ಬರ್ತಾರೆ ಅಂದ ಕೂಡಲೇ. ವೇದಿಕೆ ಮೇಲೆ ರಾಯರ ದರ್ಶನ ಇಟ್ಟುವಂತ ಅದ್ಭುತವಾದಂತಹ ಗೀತೆಯನ್ನ ಬಿಡುಗಡೆಗೊಳಿಸೋದಕ್ಕೆ ಗುರುಗಳು ನಮಗೆ ಬರ್ಮಾಡ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಹುಲಿ ವೇಷದ ನೃತ್ಯಪಟುಗಳು ವೇದಿಕೆಗೆ ಆಗಮಿಸಬೇಕು. ಈಗ ಹುಲಿ ನೃತ್ಯವನ್ನ ವೇದಿಕೆಗೆ ನಾವು ಪ್ರಸ್ತುತಪಡಿಸ್ತೀವಿ, ಸಜ್ಜಾಗಬೇಕು. ಹೀಗೆ ನಡೀತಾ ನಡೀತಾ ನೆಕ್ಸ್ಟ್ ಕರಿಬಸವ ತಡ್ಕಲ್ ಅವರು ಅವರ ಒಂದು ಆಲ್ಬಮ್ ಸಾಂಗ್ನ ಹಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರ ಒಂದು ಆಲ್ಬಮ್ ಸಾಂಗ್ ಅಂದರೆ ಅವರು ಸಹ ರಾಯರಿಗೆ ಸಂಬಂಧಪಟ್ಟಂಥ ಒಂದು ಸಾಂಗ್ ಇದಕ್ಕೆ ಮುಂಚೆ ಹಾಡಿರ್ತಾರೆ, ಬಹುಶಃ ನೀವೆಲ್ಲರೂ ಕೇಳಿರ್ತೀರಾ. ಅದನ್ನು ಹಾಡಿದ್ರು. ಅಲ್ಲಿರೋರಂತೂ ಅವ್ರ ಹಾಡಿಗೆ ಕೋರಸ್ ಕೊಟ್ಕೊಂಡು ಅವ್ರ ಜೊತೆಗೂ ಅವರು ಸಹ ಹಾಡ್ತಾ ಇದ್ರು. ಅದೆಷ್ಟು ಮೂಮೆಂಟ್ ಚೆನ್ನಾಗಿತ್ತು ಅಂದರೆ ಹಿಂದೆ ನೋಡಿ ನಮ್ಮ ಅಮ್ಮನೂ ಸಹ ಲಿರಿಕ್ಸ್ನೆಲ್ಲ ರಿಪೀಟ್ ಮಾಡ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿ ಹಾಡಿದ್ರು ಅವರು. ಕರಿಬಸವ ಅವರ ಹಾಡು ಮುಗಿದ್ಮೇಲೆ ಅಲ್ಲಿರೋಂಥ ಆರ್ಟಿಸ್ಟ್ ಪೇಂಟಿಂಗ್ ಏನು ಮಾಡಿದ್ದಾರೆ, ಗ್ಲೂ ಪೇಂಟಿಂಗ್, ಅದಾದಮೇಲೆ ಶೈನಿಂಗ್ ಪೌಡರ್ಸ್ ಎಲ್ಲ ಹಾಕ್ತಿದ್ರು. ಇವರು ರಿವರ್ಸ್ ಪೇಂಟಿಂಗ್ ಮಾಡಿದ್ದಾರೆ. ಇನ್ನೊಂದು ನನಗೆ ತುಂಬ ಖುಷಿಯಾಗಿದೆ ಅಂದರೆ ಈ ಸಾಂಗ್ ನನಗೆ ಕರಿಬಸವ ಅವರೇ ಹಾಡಿದ್ದು ಅಂತ ಗೊತ್ತೇ ಇರಲಿಲ್ಲ. ಅಲ್ಲಿ ಹಾಡಿ ಅವ್ರು ಹೇಳಿದ್ಮೇಲೆ ಗೊತ್ತಾಗಿತ್ತು ಆ್ಯಕ್ಚುಲ್ ಆಗಿ ಈ ಸಾಂಗ್ ಇವರೇ ಹಾಡಿರೋದು ಅಂತೇಳಿ. ಅದ್ರ ಜೊತೆಗೆ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿ ಸಾಂಗ್ ಕೂಡ ಹಾಡಿದ್ರು. ಸಕ್ಕದಾಗಿತ್ತು. ಅಲ್ಲಿರೋರು ಎಲ್ಲರೂ ಹಾಡು ಕೇಳಿ ಮೆಸ್ಮರೈಸ್ ಆದರು. ಅದಾದಮೇಲೆ ಈ ರಾಯರ ದರ್ಶನ ಸಾಂಗ್ನ ರಿಲೀಸ್ನ ಒಂದು ಸಣ್ಣ ವಿಟಿ ಕೂಡ ಅಲ್ಲಿ ಪ್ಲೇ ಮಾಡಿದ್ರು, ಎಲ್ಲರೂ ನೋಡಿದ್ವಿ. ಈ ವಿಟಿ ನೋಡಿದ್ಮೇಲೆ ಅಂತೂ ಆ ಸಾಂಗ್ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯಿತು. ನಾನು ಇವಾಗ ಆ ಸಾಂಗ್ ಆಲ್ರೆಡಿ ಕೇಳಿರೋದ್ರಿಂದ ಹೇಳ್ತಾ ಇದ್ದೀನಿ. ನನಗೆ ಪರ್ಸ್ನಲಿ ಆ ಸಾಂಗ್ ತುಂಬಾ ಇಷ್ಟ ಆಯಿತು. ಈ ವಿಟಿ ಆ್ಯಂಡ್ ಸಾಂಗ್ ರಿಲೀಸಿಗೆ ಮಧ್ಯದಲ್ಲಿ ನಮ್ಮ ಆ್ಯಬಿ ಅವ್ರು ಏನಿದ್ದಾರೆ, ಕಾಂತಾರ ಸಿಂಗರ್ ಏನಿದ್ದಾರೆ, ಅವರು ಒಂದು ಸಂಗೀತ ಇತ್ತು. ನಾನು ವೆಯ್ಟ್ ಮಾಡ್ತಿದ್ದೆ ಈಗರ್ಲಿ ಅವ್ರ ಬಾಯಿಂದ ನಾನು ಬ್ರಹ್ಮ ಕಳಚ ಸಾಂಗ್ ಕೇಳಬೇಕು ಅಂತ. ಫೈನಲಿ ನನ್ನ ವೆಯ್ಟ್ ಮಾಡಿದ್ದ ಆ ಮೂಮೆಂಟ್ ಬಂತು. ಆ್ಯಬಿ ಅವರ ಲೈವ್ ಪರ್ಫಾರ್ಮೆನ್ಸ್ ನಾನು ನೋಡಿದೆ. ನೆಕ್ಸ್ಟು ಆ್ಯಬಿ ಅವ್ರು ಬಂದರು ಹಾಡೋದಕ್ಕೆ. ನನಗಂತೂ ವೆಯ್ಟಿಂಗ್ ಮೂಮೆಂಟ್ ಅದು. ಅಲ್ಲಿರೋರು ಎಷ್ಟು ಖುಷಿ ಪಡ್ತಿದ್ರು, ಎಷ್ಟು ವೈಬ್ ಇರ್ತಿತ್ತು ಅಂದರೆ ಅನ್ಕೋಬೋದು ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಶಿವನ್ ಹಾಡು ಆಡ್ತೀವಿ ಅಂತ. ಬಟ್ ಆ ಥರ ಏನಿಲ್ಲ. ಭಕ್ತಿಗೀತೆ ಅಂದಮೇಲೆ ಭಕ್ತಿಗೀತೆ, ಅದರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಅಲ್ಲಿರೋರು ಎಲ್ಲರೂ ಅವರು ಸಾಂಗ್ನ ಅಷ್ಟೇ ಎಂಜಾಯ್ ಮಾಡ್ತಿದ್ರು. ನಂತರ ಗುರುಗಳನ್ನ ವೇದಿಕೆ ಮೇಲೆ ಕರೆದು ಅಲ್ಲಿ ಒಂದು ಪೀಠದ ಮೇಲೆ ಕೂರಿಸಿದ್ದಾರೆ. ಯಾಕಂದರೆ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಫ್ ದ ಇವೆಂಟ್ ಅಂದರೆ ಆಡಿಯೋ ಲಾಂಚ್ ಅವರ ಕೈಯಲ್ಲಿ ಅವ್ರ ಮುಖಾಂತರನೇ ರಿಲೀಸ್ ಮಾಡಿಸ್ಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದ ಗಳಿಗೆ ಬಂತು. ಸೊ ಕೊನೆಯದಾಗಿ ಗುರುಗಳು ಬಂದು ಆಡಿಯೋ ಲಾಂಚಿಗೆ ಒಂದು ಅನುಮತಿ ಕೊಟ್ಟರು. ಆಮೇಲೆ ಆಡಿಯೋ ಲಾಂಚ್ ಆಯಿತು. ಆಮೇಲೆ ಈ ಆಡಿಯೋನ ಎಲ್ಲರ ಮುಂದೆ ಅಲ್ಲಿ ಪ್ಲೇ ಮಾಡಿದ್ರು. ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಒಂದು ರೇಟಿಂಗ್ ಕೊಡೋದಕ್ಕಿಂತ, ಒಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಿಂತ ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ ಈ ಒಂದು ಆಲ್ಬಮ್ ಸಾಂಗ್ನ ಮಾಡೋದಕ್ಕೆ ಸುಮಾರಷ್ಟು ತಿಂಗಳು ಟೈಮ್ ತೊಗೊಂಡಿದ್ದಾರೆ. ಇದರಲ್ಲಿರೋವಂಥ ಒಂದು ರಾಯರ ಬಗ್ಗೆ ಒಂದು ಮಾತುಗಳು ಎಷ್ಟು ಚೆನ್ನಾಗಿದೆ ಅಂದರೆ ಮನ್ಸಿಗೆ ಮುಟ್ಟೋವಂಥ ಹಾಡು. ಆಡಿಯೋ ಲಾಂಚ್ ಎಲ್ಲ ಚೆನ್ನಾಗಾಯಿತು. ಸೊ ಇದು ಮುಗಿಯೋಷ್ಟರಲ್ಲಿ ರಾತ್ರಿ 11:30 ಆಯಿತು. ನೆಕ್ಸ್ಟು ನಾನು ನಮ್ಮಮ್ಮ ಇಬ್ಬರು ನಮ್ಮ ರೂಮ್ಗೆ ಹೋದ್ವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೊರಡಬೇಕಿತ್ತು. ಸೊ ಅಲ್ಲಿಂದ ನಾವು ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ ಇದನ್ನೆಲ್ಲ ಅನ್ಪ್ಯಾಕ್ ಮಾಡ್ತಿದ್ರು. ನಾವು ಅಲ್ಲಿ ಹೊರಟಿ ಬಸ್ ಹತ್ತಿದಂಥ ಟೈಮ್ಗೆ ರಾತ್ರಿ 1:30 ಆಗಿತ್ತು. ಗೈಸ್ ಮನೆಗೆ ಬಂದ್ವಿ. ಇವಾಗ ನಾವು ಮನೆಗೆ ಬಂದಾಗ ಇಲ್ಲಿ 10:30 ಆಗಿತ್ತು. 10:30 ಆಗಿ ಈಗ ಬಂದ ಮೇಲೆ ತುಂಬ ಹೊಟ್ಟೆ ಹಸುವಾಗ್ತಿತ್ತು. ಫಸ್ಟು ನಾಷ್ಟ ಮಾಡ್ಕೊಂಡ್ವಿ. ಯಾಕಂದರೆ ನಾನು ನೈಟ್ ಕೂಡ ಸರಿಯಾಗಿ ತಿಂದಿರಲಿಲ್ಲ. ಟಯರ್ಡ್ ಆಗಿರೋದ್ರಿಂದ ಅಲ್ಲಿ ಊಟ ಮಾಡಲಿಲ್ಲ. ಅಲ್ಲಿಂದ ಸೀದಾ ಪ್ಯಾಕ್ ಮಾಡ್ಕೊಂಡು ಹೊರಟ್ಬಿಟ್ವಿ. ಸೊ ಬಂದಿದ ತಕ್ಷಣ ಫಸ್ಟ್ ಮಾಡಿದ ಕೆಲಸ ನಾಷ್ಟ ತಿಂದಿದ್ದು. ಅದಾದಮೇಲೆ ಹಾಗೆ ನಿನ್ನೆ ಆ ಈವೆಂಟ್ ಮುಗಿಸ್ಕೊಂಡಿದ್ದು ಎಲ್ಲ ನೆನೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿತ್ತು, ಎಷ್ಟು ದರ್ಶನ ಎಷ್ಟು ಚೆನ್ನಾಗಾಯಿತು. ಫಸ್ಟ್ ಟೈಮ್ ನಾನು ಅಷ್ಟು VIP ಪಾಸಲ್ಲಿ ಆ ಥರ ಜೆಟ್ ಸ್ಪೀಡಲ್ಲಿ ದರ್ಶನ ಆಗೋಯ್ತು. ಬಟ್ ಟು ಬಿ ಹಾನೆಸ್ಟ್ ನನಗೂ ಏನಂದರೆ ಆ ನಿಂತು ಕಾದಿ ದರ್ಶನ ಮಾಡೋದ್ರ ಮಜಾನೇ ಬೇರೆ. ಸೊ ಆದ್ರೂ ಅದೊಂದು ಹೊಸ ಎಕ್ಸ್ಪೀರಿಯೆನ್ಸು. ಆಮೇಲೆ ಅಷ್ಟು ಜನರು ಭೇಟಿ ಮಾಡಿದ್ದು ಆ್ಯಂಡ್ ಆಡಿಯೋ ಲಾಂಚ್ ಸಾಂಗ್ ಕೂಡ ತುಂಬ ಚೆನ್ನಾಗಿತ್ತು. ಟೋಟಲಿ ನನಗಂತೂ ಈ 2 ದಿನ ಆ ವೀಕೆಂಡು ವೆಲ್ ಸ್ಪೆಂಟ್ ಅಂತ ಅನ್ನಿಸ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅನ್ನೋದಕ್ಕಿಂತ ಮುಂಚೆ ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ಮುಂದಿನ ವ್ಲಾಗಲ್ಲಿ. ಬಾಯ್.